ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ 80ನೇ ಸ್ವತಂತ್ರ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಹೇಗಿದ್ದೇವೆ, ಈಗ ನಾವು ಹೇಗೆ ಆಗಿದ್ದೇವೆ, ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಎಂಬುದಕ್ಕೆ ನಮ್ಮ ಭಾರತವೇ ಸಾಕ್ಷಿ. ಇಂತಹ ಸ್ವಾತಂತ್ರ್ಯ ನಮಗೆ ಯಾವುದೇ ರೀತಿ ಸುಮ್ಮನೆ ಬಂದಿಲ್ಲ. ಅನೇಕ ಜನರ ಪ್ರಾಣ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಡೀ ಒಂದು ವರ್ಷದಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಸಂತೋಷದಿಂದ ಆಚರಣೆ ಮಾಡಬೇಕು ಎಂಬುದು ನನ್ನ ಆಶಯ. ಮತ್ತು ನಮಗೆ ಸ್ವಾತಂತ್ರ್ಯ ಎಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯಾದರೆ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ. ಬಡತನ ನಿರ್ಮೂಲನೆ ಆಗಬೇಕು, ನಿರುದ್ಯೋಗ ನಿರ್ಮೂಲನೆ, ಶೈಕ್ಷಣಿಕವಾಗಿ ಮುಂದುವರಿಯಬೇಕು. ಆಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ತಮಗೆಲ್ಲ ತಿಳಿದಿರಬಹುದು ಎಂದರು. ಸುಮಾರು 91 ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ದೀವಿ. ಈ ಭಾಗ ಅನೇಕ ಐಟಿ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಹೊಸ ಕೋಟ್ಯಾಂತರ ರೂಪಾಯಿ ಕೊಟ್ಟು ಹೊಸ ಬಿಲ್ಡಿಂಗ್ಸ್ ಮಾಡಿದ್ದೀವಿ. ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರವನ್ನು ಶೈಕ್ಷಣಿಕವಾಗಿ ಮುಂದೆ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ತಮ್ಮ ಸರ್ಕಾರಿ ಇರುವ ಮಾತು ಇವತ್ತು ವ್ಯಕ್ತಪಡಿಸ್ತೀವಿ. ಹಾಗೆ ಏನಿಲ್ಲಿ ಈ ಭಾಗದಲ್ಲಿ ಇವತ್ತು ಕೆಲವು ಟೀಕೆ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇಲ್ಲೇ ಬಿಟ್ಟಿರಿ. ಈ ಸಲ 2023 ಶಾಸನ ಆದ್ಮೇಲೆ ರಸ್ತೆಗಳ ಕಾಮಗಾರಿ 250 ಕೋಟಿ ರೂಪಾಯಿಗಳಲ್ಲಿ ಇವತ್ತು ರಸ್ತೆ ಕಾಮಗಾರಿ ಆಗ್ತಾ ಇರೋದು. ಚೆಕ್ ಡ್ಯಾಮ್ಸ್ ಇರಬಹುದು, ಯಾವುದೇ ತಗೊಳ್ಳಿ, ಸಂಪೂರ್ಣವಾದಂತಹ ನಮ್ಮ ಸರ್ಕಾರ ನನಗೆ ಆಶ್ರಯವಾಗಿದೆ. ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದು ತಮ್ಮೆಲ್ಲರಿಗೂ ವಿನಂತಿ, ಕೆಲವು ಟೀಕೆಗಳು ಮಾಡ್ತಾ ಇರ್ತಾರೆ. ನಾನು ಟೀಕೆಗಳು ನನಗೇನಾದ್ರೂ ಕೆಲಸ ಇಲ್ಲ. ಆದ್ರೆ ಬನ್ನಿ, ನನಗೇನು, ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ಬೋದು, ಎಲ್ಲರಿಗೂ ನನ್ನ ಪಾರ್ಟಿಗೆ ಅಂತ ಅಲ್ಲ. ಯಾವುದೇ ನನ್ನ ವಿರೋಧ ಪಕ್ಷದವರು ನನ್ನ ಹತ್ರ ಬರಕ್ಕೆ ನಿಮ್ಗೆ ಏನಾದರೂ ಮುಗಿದಾದ್ರೆ ನನಗೊಂದು ಪತ್ರ ಬರೀರಿ. ಎಲ್ಲಾದ್ರೂ ಸರಿ ನಮ್ಮ ಸರ್ಕಾರಿ ಒಂದು ಜಾಗದಲ್ಲಿ ನಾನು ಬರ್ತೀನಿ. ನೀವು ನಾವು ಜೊತೆ ಸೇರಿ ಈ ಬಾಗೇಪಲ್ಲಿ ಅಭಿವೃದ್ಧಿ ಮಟ್ಟದಲ್ಲಿ ನಾವು ಕೊಂಡೊಯ್ಯೋಣ. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಮಾತಾಡೋದು ಬೇಡ, ಯಾವುದೇ ದಾಖಲೆಗಳಲ್ಲಿ ಮಾತಾಡೋದು ಬೇಡ ಅನ್ನೋ ಮಾತು ತಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿದೆ ಸ್ವತಂತ್ರ ಪುಣ್ಯಾತ್ಮರ ಪದದಿಂದ ಬಂದಿದೆ, ಅದ್ರಲ್ಲಿ ವಾಕ್ ಸ್ವಾತಂತ್ರ್ಯಗಳಿದೆ, ಯಾರೇನ್ ಮಾಡ್ಬೋದು ಮಾತಾಡ್ಬೋದು. ಆದ್ರೆ ಆ ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಯಾರೇ ಒಬ್ಬ ಮಾತನಾಡುವಾಗ ದಾಖಲೆ ಸಮೇತ ಮಾತನಾಡಬೇಕು. ಅದನ್ನು ಬಿಟ್ಟು ಹಾದಿ ಬೀದಿಯಲ್ಲಿ ಮಾತನಾಡೋದು, ಒಬ್ಬ ಮನುಷ್ಯನನ್ನು ಅದನ್ನು ಏನಾದ್ರೂ ಗುರಿಯಾಗಿ ಇಟ್ಕೊಂಡು ಮಾಡಬೇಕು ಅನ್ನೋದು, ಯಾರೋ ಒಬ್ಬ ಅಧಿಕಾರಿ ಕೆಲಸ ಅವರು ಸ್ವಂತ ಕೆಲಸ ಮಾಡದೇ ಇದ್ರೆ ಅದನ್ನು ಗುರಿಯಾಗಿಸೋದು. ಈ ದೇಶಕ್ಕೆ, ಈ ರಾಜ್ಯಕ್ಕಾಗಿರಬಹುದು ರೈತ ನಮ್ಮ ಬೆನ್ನೆಲುಬು. ರೈತರಿಗೋಸ್ಕರ ನಮ್ಮ ಸರ್ಕಾರ 25ರಿಂದ 30 ಸಾವಿರ ಕೋಟಿ ಕೊಟ್ಟು ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡಲಾಗುತ್ತಿದೆ. ಇದರ ಭಾಗವಾಗಿ ಬಾಗೇಪಲ್ಲಿಗೆ ಅತಿ ಶೀಘ್ರದಲ್ಲೇ 200 ಕೋಟಿ ರುಗಳಲ್ಲಿ ಗಂಟಲು ಮಲ್ಲಮ್ಮ ಡ್ಯಾಂಗೆ ನೀರನ್ನು ತುಂಬಿಸಿ ಹಸಿರುಮಯ ಮಾಡುವಂತಹ ಕೆಲಸ ನಾನು ಮಾಡೇ ಮಾಡುತ್ತೇನೆ. ಹಾಗೂ 2023ರಿಂದ ನಾನು ಶಾಸಕನಾದಾಗ 250 ಕೋಟಿ ರೂಪಾಯಿಗಳಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಿಸಿದ್ದೇನೆ. ಹಾಗೂ ಚೆಕ್ ಡ್ಯಾಮ್ನ ಆಗಿರಬಹುದು, ಯಾವುದೇ ಕೆಲಸಗಳನ್ನು ಮಾಡಲು ಸರ್ಕಾರ ಸಂಪೂರ್ಣ ನನಗೆ ಆಶ್ರಯವಾಗಿದೆ. ಇನ್ನು ಕೆಲವರು ಟೀಕೆಗಳನ್ನು ಮಾಡುತ್ತಾರೆ. ಯಾವುದೇ ಪಕ್ಷವಾಗಿರಲಿ ಸಮಸ್ಯೆಗಳನ್ನು ಪರಿಹರಿಸಿ ಅಭಿವೃದ್ಧಿ ಮಾಡೋಣ. ನನ್ನ ಬಳಿ ನೇರವಾಗಿ ಬನ್ನಿ, ನಾನು ಕೆಲಸವನ್ನು ಮಾಡಿಕೊಡುತ್ತೇನೆ. ನಾವು ಒಟ್ಟಿಗೆ ಸೇರಿ ಬಾಗೇಪಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಎಂದು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.